ಡಿಪಾರ್ಟ್ಮೆಂಟ್ ಟೈಮ್ 11 ಗಂಟೆ ಆಗಿದೆ. 11:11 ಆಗಿದೆ. ಪೊಲೀಸರ ನಡವಳಿಕೆ ಹಾಗೂ ವರ್ತನೆ ಯಾವ ತರ ಇದೆ ಅಂತ ಅದು ಕೂಡ ನೋಡಿ. ಇನ್ನು ಮುಂದೆ ಬರುವ ಕಾರ್ಯಕ್ರಮಗಳಿಗೆ ನಾವು ರಾತ್ರಿ 12 ಗಂಟೆವರೆಗೆ ಸೌಂಡ್ ಸಿಸ್ಟಮ್ ಪರ್ಮಿಷನ್ ಕಡ್ಡಾಯವಾಗಿ ತೆಗೆದುಕೊಳ್ಳುತ್ತೇವೆ. ಅದಕ್ಕೆ ಉದಾಹರಣೆ ಇದೇ ಮಾರ್ಕ್ ಇವೆಂಟ್ ದಿನಾಂಕ 20 ಡಿಸೆಂಬರ್ 2025ನಲ್ಲಿ ನೆಹರು ಸ್ಟೇಡಿಯಂ ಅಲ್ಲಿ ನಡೆದ ಕಾರ್ಯಕ್ರಮ ನೆನಪಿಟ್ಟುಕೊಳ್ಳಿ. ಮುಂದೆ ನಮ್ಮ ಗಣಪತಿ ಹಾಗೂ ಮುಂತಾದ ಹಬ್ಬಗಳಿಗೆ ಡಿಜೆ ಆಗಲಿ ಮತ್ತೊಂದಾಗಲಿ ಮಾರ್ಕ್ ಉದಾಹರಣೆ ಕೊಡಿ ಪೊಲೀಸರಿಗೆ ಹಾಗೂ MLA MP ಗಳಿಗೆ. ನಾವು ಜನಗಳು ರಾತ್ರಿ 12 ಗಂಟೆವರೆಗೆ ಇಲ್ಲೇ ಇರ್ಬೇಕಾ? ಮನೆಗೆ ಹೋಗ್ಬೇಕು. ನಮ್ಮ ಹಿಂದೂಗಳ ಹಬ್ಬಕ್ಕೆ ನೀವು ಏನ್ ಮಾಡ್ತಿದ್ರಿ? ಬಂದ್ ಮಾಡಿಸ್ತಿರಲ್ಲ, ಇವಾಗ ಬಂದ್ ಮಾಡಿಸ್ಬೇಕಿತ್ತು. ಇಷ್ಟೊಂದು ಜನ ಡಿಪಾರ್ಟ್ಮೆಂಟ್ ಹೋಗಿದ್ರು, ಇಷ್ಟೊಂದು ಜನ ಇದ್ರು, ಅದು ಮಾಡ್ಬೋದಿತ್ತಲ್ಲ ಸರ್. ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡಬೇಡಿ ಸರ್. ಇದು ನಾಳೆ ಏನಾದ್ರು ಜನಗಳಿಗೆ ಗೊತ್ತಾದ್ರೆ ಜನಗಳು ನಿಮ್ಮನ್ನೇ ತಪ್ಪಾಗಿ ತಿಳ್ಕೊತಾರೆ. ನಿಮ್ಮ ಮೇಲೆ ಅಭಿಮಾನ ಇದೆ, ಆಗ ಅಭಿಮಾನ ನೀವೇ ಹಾಳು ಮಾಡ್ಕೋತಿದ್ರ ಅನ್ಸ್ತದೆ. ಹುಬ್ಳಿಲಿ ಹಂಗ ಅನಿಸ್ತಿದೆ ನನಗೆ. ಸರ್ ಪರ್ಮಿಷನ್ ಕೇಳಿಲ್ಲ ಸರ್, ಆನ್ ದ ಸ್ಪಾಟ್. ಸರ್ ಪರ್ಮಿಷನ್ ಕೇಳಿದ್ರೆ ಎಷ್ಟು ಗಂಟೆ ಐತಿ? ಎಷ್ಟು ಗಂಟೆ ಐತಿ ಸರ್ ಪರ್ಮಿಷನ್? ನೀವೇ ಹೇಳ್ರಿ ಸರ್. ಧನ್ಯವಾದ ಸರ್, ಹೇಳ್ರಿ. ಅಲ್ಲ ಸರ್, ನಮ್ಮ ಹುಬ್ಳಿ ಒಳಗಡೆ ಸ್ಟ್ಯಾಂಡ್ಲಿ ಸೌಂಡ್ ಹಚ್ಚಿದ್ರೆ 10 ಗಂಟೆಗೆ ಬಂದ್ ಮಾಡಿ ಫ್ರೀಸ್ ಮಾಡ್ತೀವಿ. 9 ಗಂಟೆ 10 ಗಂಟೆ ಆದ್ರೆ ಫ್ರೀಸ್ ಮಾಡ್ತೀವಿ.